ಒಂದು ಶಾಸಕರು ಆಗಬೇಕು ಅಂದರೆ ಏನಲ್ಲ ಅರ್ಹತೆ, ಅವ್ರಿಗೆ ಅರ್ಹತೆನೇ ಬೇಕಾಗಿಲ್ಲ, ವಿದ್ಯೆ ಬೇಕಾಗಿಲ್ಲ, ಉದ್ಯೋಗ ಬೇಕಾಗಿಲ್ಲ, ವ್ಯಾಪಾರ ಬೇಕಾಗಿಲ್ಲ, ಯಾರು ಏನು ಹೆಂಗೆ ಅಂತಿಲ್ಲ. ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಓದಿರೋರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು, ಎಲ್ಲರೂ ಕಂಟೆಸ್ಟ್ ಮಾಡ್ಬೋದು, ಏನೇ ಇರ್ಬೋದು, ಅಂದರೆ ಒಳ್ಳೆ ಗುಣ ಇರಬೇಕಷ್ಟೇ. ಜನಕ್ಕೆ ಕೆಲಸ ಮಾಡುವಂಥ ಗುಣ ಇದ್ದವರು ರಾಜಕೀಯಕ್ಕೆ ಬರಬೇಕು. ಅಂಥವ್ರು ಬಂದು ಜನಕ್ಕೆ ಏನಾದ್ರು ಉಪಯೋಗ ಆಗಬೇಕು, ಬಡಬಗ್ಗರಿಗೆ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ಮೋರಿ ಕೊಡಬೇಕು, ಡ್ರೈನೇಜ್ ಕೊಡಬೇಕು, ಒಳ್ಳೆ ಹಾಸ್ಪಿಟಲ್ ಕೊಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು, ರೈತರನ್ನು ಕಾಪಾಡ್ಕೋಬೇಕು. ಆ ಊಟ ಹಾಕೋದು ಈ ದೇಶದಲ್ಲಿ ಇನ್ನೂ ಸ್ವಲ್ಪ ದಿವಸ ಹೋದ್ಮೇಲೆ ನಾನು ಹೇಳ್ತೀನಿ ನೋಡಿ, ಇವತ್ತು ಜ್ಞಾಪಕ ಒಂದು 20 ವರ್ಷ ಆದಮೇಲೆ, ಇನ್ನು ನಾವೆಲ್ಲ ಇರ್ಬೋದೋ ಇಲ್ಲದೆ ಇರ್ಬೋದು, 20 ವರ್ಷ ಆದಮೇಲೆ ನೀವು 1 ಲಕ್ಷ ರೂಪಾಯಿ ಜಾಬಲ್ಲಿ ಇಟ್ಕೊಂಡು ನೀವು ಹೋದ್ರೆ 1 kg ಅಕ್ಕಿ ಸಿಕ್ಕಲ್ಲ. ಆವಾಗ ನೀವು ಊಟ ಏನು ಮಾಡ್ತೀರಾ? ದುಡ್ಡು ಇಟ್ಕೊಂಡು ಏನ್ರಿ ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈನಲ್ಲಿ. ಇವತ್ತಿಂದ ರೈತರನ್ನ ಕಾಪಾಡ್ಕೋಬೇಕು. ಕೊರೋನಾ ಟೈಮಲ್ಲಿ ಏನು ಹುಡ್ಕಾಡ್ದೆ ನೀವೆಲ್ಲ? ನಾನೇನು ಹುಡ್ಕಾಡ್ದೆ? ಅಕ್ಕಿ ಸಿಗುತ್ತಾ, ಬೇಳೆ ಸಿಗುತ್ತಾ, ತರಕಾರಿ ಸಿಗುತ್ತಾ ಅಂತ ಹುಡ್ಕಾಡ್ದೆ. ಬೇರೆ ದುಡ್ಡು ಹುಡ್ಕಾಡ್ದು ನಾವು ಅವಾಗ. ದುಡ್ಡು ಇಟ್ಕೊಂಡಿದ್ವಿ, ದುಡ್ಡಿತ್ತು, ಬೇರೆ ಏನು ಸಿಕ್ಕಿಲ್ಲ ನಮಗೆ. ಸಿಕ್ತಾ? ಇಲ್ಲ. ಚಿಕನ್ ಸಿಕ್ಕಿಲ್ಲ, ಮಟನ್ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ರೈಸ್ ಸಿಕ್ಕಿಲ್ಲ, ತರಕಾರಿ ಸಿಕ್ಕಿಲ್ಲ, ಈರುಳ್ಳಿ ಸಿಕ್ಕಿಲ್ಲ, ಬೆಳ್ಳುಳ್ಳಿ ಸಿಕ್ಕಿಲ್ಲ, ಉಪ್ಪು ಸಿಕ್ಕಿಲ್ಲ. ಅದಕ್ಕೆ ನಮ್ಮ ರೈತನ ಕಾಪಾಡ್ಕೋಬೇಕು. ಆ ರೈತನ ಕಾಪಾಡ್ಕೊಂಡ್ರೆ ಇವತ್ತು ಇದಾಗೋದು. ನಾವು ಉದ್ಧಾರ ಆಗ್ಬೇಕು ಅಂದ್ರೆ ರೈತನ ಕಾಪಾಡ್ಕೋಬೇಕು, ಅವಾಗ ನಾವು ಉದ್ಧಾರ. ಒಂದು ಮಾತು ಹೇಳಿದ್ರಿ, ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಏನು ಬೇಕಾಗಿಲ್ಲ, ಒಂದು ಒಳ್ಳೆ ಗುಣ ಇದ್ರೆ ಸಾಕು ಅಂತ. ಪ್ರಸ್ತುತ ರಾಜಕಾರಣದಲ್ಲಿ ಬರೀ ಗುಣ ಸಾಕಾ ಅಥವಾ ಹಣದ ಅವಶ್ಯಕತೆ ಎಷ್ಟಿದೆ ಅಂತ? ಹಣದ ಅವಶ್ಯಕತೆ ಮೇಜರು. ಹಣದ ಅವಶ್ಯಕತೆ ಮೇಜರು. ಆ ಥರ ನೀವು ಹೇಳಿರೋ ಗುಣದಲ್ಲಿ ಹಣವಂತನಾಗಿರೋದು ಒಂದು ಗುಣನ? ಇಲ್ಲ, ನಾನು ಹೇಳ್ತಾ ಇರೋದು ಇದೆಲ್ಲ ಯಾವುದೂ ಇಲ್ಲದೆ ರಾಜಕಾರಣಕ್ಕೆ ಬಂದು ಓಟ್ ಹಾಕಿದಾಗ ಜನ ಬಂದು ನಮ್ಮನ್ನು ಟೇಬಲ್ ತಟ್ಟಿ ಎಗ್ಸ್ ಒದ್ದು ಕೇಳ್ಬೋದು, ನೀನು ಓಟ್ ಹಾಕಿ ನೀನು ಕೆಲಸ ಮಾಡಿಲ್ಲ ಮಾಡು ಅಂತ ಕೇಳ್ಬೋದು. ಹಣ ಯಾವಾಗ ತೊಗೊಂಡ್ರೋ ಅವರು ವೀಕ್ ಆಗ್ತಾರೆ, ನಮಗೂ ಧೈರ್ಯ ಆಗ್ಬಿಡ್ತದೆ. ಬಿಡ, ಅವ್ರು ವೀಕ್ ಆಗ್ತೀರಾ, ನೀವು ಸ್ಟ್ರಾಂಗ್ ಆಗ್ತೀರಾ ಅಷ್ಟೇ. ಯಾವತ್ತು ಜನ ಬಂದು ದುಡ್ಡು ಹಾಕದೆ ಒಳ್ಳೆ ನಾಯಕನ, ಅದು ಯಾರನ್ನ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ, ದುಡ್ಡು ತಗೊಳ್ದೆ. ಕೊತ್ತೂರು ಮಂಜುನಾಥ್ ಅವ್ರು ಸ್ಟ್ರಾಂಗಾ ವೀಕಾ? ಕೊತ್ತೂರು ಮಂಜುನಾಥ್ ಸ್ಟ್ರಾಂಗ್, ಯಾವತ್ತೂ ವೀಕ್ ಇಲ್ಲ, ಯಾವುದ್ರಲ್ಲೂ ವೀಕ್ ಇಲ್ಲ. ನಾನು ಯಾವುದ್ರಲ್ಲೂ ವೀಕ್ ಓದಿಲ್ಲ. ನಡೆಯೋದ್ರಲ್ಲಿ ಎಷ್ಟು ದೂರ ಬೇಕಂದ್ರೂ ನಡೀತೀನಿ, ಫೈಟ್ ಮಾಡೋದು ಎಷ್ಟು ದೂರ ಬೇಕಂದ್ರೂ ಫೈಟ್ ಮಾಡ್ತೀನಿ. ನಾನು ರೈಲು ಫ್ಲೈಟ್ 2 ಬಿಟ್ಟು ಮಿಕ್ಕಿದ್ದೆಲ್ಲ ಓಡಿಸ್ಬಿಟ್ಟಿದ್ದೀನಿ. ಹೌದಾ? ಲಾರಿ, ಬಸ್ಸು, ಕಾರು, ಟ್ಯಾಕ್ಟ್ರು, ಮೋಟ್ರು, ಬೈಕು ಎಲ್ಲ, ಸೈಕಲ್ ಗೀಕ್ಸಲ್ ಎಲ್ಲನೂ ಟ್ರೈನಿಂಗ್ ಮಾಡಿಬಿಟ್ಟಿದ್ದೀನಿ. ನಾವು ಯಾವತ್ತೂ ಸ್ಟ್ರಾಂಗೇ, ವೀಕ್ ಏನಿಲ್ಲ, ಸ್ಟ್ರಾಂಗ್ ಆಗಿರ್ತೀವಿ. ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣನೂ ನಮ್ಮ ನಿಯತ್ತು, ನಮ್ಮ ನಿರಂತರ ನೇರವಾಗಿ ಹೇಳುವಂಥದ್ದು. ಅದೇ ನಮ್ಮನ್ನು ಸ್ಟ್ರಾಂಗ್ ಆಗಿರುತ್ತೆ. ಇವತ್ತು ಸ್ಟ್ರಾಂಗೇ, ನಾಳೆ. ನಾನು ಯಾವುದನ್ನು ನಂಬ್ಕೊಂಡು ನಾನಿಲ್ಲ, ನಾನು ಯಾವುದನ್ನು ನಂಬ್ಕೊಂಡಿಲ್ಲ, ನಾನು ಯಾರನ್ನು ನಂಬ್ಕೊಂಡಿಲ್ಲ. ನನ್ನನ್ನು ನಾನು ನಂಬ್ಕೊಂಡಿದ್ದೀನಿ. ನನ್ನನ್ನು ನನ್ನ ತಲೆ ಮೇಲೆ ಹೊಡೆದು ನಾನು ಕೇಳ್ಕೊಳ್ತೀನಿ, ನಾಳೆ ಏನು ಮಾಡ್ಬೇಕು ನಾನು ಅಂತ. ಹಿಂದೆ ಏನಾಯಿತು ಅಂತ ನಾನು ನೋಡೋದಿಲ್ಲ, ನಾಳೆ ಏನು ಮಾಡಬೇಕು ಅಂತ ನೋಡ್ತೀನಿ. ನಾಳೆ ಏನು ಮಾಡಬೇಕು ಅಂತ ಅದಕ್ಕೆ ನಾನು ನೋಡೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.